ತಾಲೂಕಿನ ಸಿಎಸ್ಪುರ ಹೋಬಳಿ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಜಿದ್ದಿಗಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿ ಸಾರ್ವಜನಿಕರನ್ನ ಎದುರು ಹಾಕಿಕೊಂಡು ಪತ್ನಿಯ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದು, ಅಧ್ಯಕ್ಷರು ಹಾಗೂ ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಸಮಸ್ಯೆಯನ್ನ ಬಗೆಹರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕಂದಾಯ ಜಮೀನಿನಲ್ಲಿ ಕಟ್ಟಡವನ್ನ ಕಟ್ಟಲು ಅನುಮತಿ ಪತ್ರವನ್ನ ನೀಡುವಂತೆ ಮಾವಿನಹಳ್ಳಿ ಗ್ರಾಮದ ಅಭಿಷೇಕ್ ಎಂಬುವರು ಗ್ರಾಮ ಪಂಚಾಯತ್ಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ. ಆದರೆ ರಾಜಕೀಯ ದುರುದ್ದೇಶಕ್ಕಾಗಿ ಅಧ್ಯಕ್ಷರ ಪತಿ ಪಿಡಿಒ ಅವರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದು, ಇದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದ್ರು. ಅಭಿವೃದ್ಧಿ ಅಧಿಕಾರಿ ಮಂಜುಳಾ ಮಾತನಾಡಿ, ಅಭಿಷೇಕ್ ಅವರು ನೀಡಿರುವ ಅರ್ಜಿಯನ್ನ ನೀಡಿದ್ದಾರೆ. ಆದರೆ ಆ ಸಮಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಸಭೆಯನ್ನು ಕರೆಯಲು ಸಾಧ್ಯವಾಗಿಲ್ಲ. ಅದಾದ ಬಳಿಕ ಸಭೆಯ ದಿನಾಂಕ ನಿಗದಿ ಮಾಡಲಾಗಿದ್ದು, ಆದರೆ ಆ ಸಮಯಕ್ಕೆ ನನ್ನ ತಾಯಿಯವರು ಮರಣ ಹೊಂದಿದ ಹಿನ್ನೆಲೆ ರಜೆಯಲ್ಲಿದ್ದು, ಇದೀಗ ಆಗಮಿಸಿದ್ದು ಜುಲೈ 29ಕ್ಕೆ ಸಭೆಯನ್ನು ಕರೆಯಲಾಗಿದ್ದು, ಅಂದು ಅರ್ಜಿಯನ್ನ ಸಭೆಗೆ ತಂದು ಬಳಿಕ ವಿಲೇವಾರಿ ಮಾಡಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಗೌಸ್ ಗಿರೀಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ರಾಜಕೀಯ ನಿಮಗೆ ಗೊತ್ತಿತ್ತು, ಅವತ್ತಿಂದ ನಾವು ಆಪೋಸಿಟ್. ಬಟ್ ಇನ್ ಬಿಟ್ವೀನ್ ದಟ್ ಅವರು ಇದೇ ತರ ಇದ್ರು. ನಮ್ಮ ತಂದೆ ಡೆತ್ ಆಗಿದ್ರೆ ಇದು ಪರ್ಸನಲ್ ಆಗಿ ತಗೊಂಡಿದ್ದಾರೆ. ನಾವು ಈ ಸೊತ್ತು ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಿದ್ದು, ಒಂದು ಟ್ರೇಡ್ ಲೈಸೆನ್ಸಿಗೆ ಕೊಟ್ಟಿದ್ದು, ಮತ್ತೆ ಒಂದು ಮನೆ ಕಟ್ಟ ಲೈಸೆನ್ಸಿಗೆ ಕೊಟ್ಟಿದ್ದು, ವಿದ್ಯುತ್ತಿಗೆ ಕೇಳಿದ್ದು, ಯಾವುದಕ್ಕೂ ಕೊಟ್ಟಿಲ್ಲ. ಎಲ್ಲದಕ್ಕೂ ಅವರ ಗುರುಗಳಾದ ಒಬ್ರು ಗುರುಗಳಿದ್ದಾರೆ. ಅವ್ರ ಗುರುಗಳು ಹೇಗೆ ಹೇಳ್ತಾರೆ, ಅವ್ರ ಗುರುಗಳು ಅಂದರೆ ಗುಬ್ಬಿ ಮಾಜಿ MLA ಮಗ ಆದ್ರೆ ವೀರಣ್ಣಗೌಡ್ರ ಮಗ ಮೇಯ್ನ್ ಆಗಿ ಶ್ರೀನಿವಾಸ್ ಅವರ ಡೈರೆಕ್ಷನ್ಸ್ ಮೇಗಡೆ ಇವರು ಇಲ್ಲಿ ಪಂಚಾಯತಿಗೆ ಬಂದು ವ್ಯವಹಾರ ಮಾಡ್ತಾರೆ. ಅದರಲ್ಲೂ ಅಧ್ಯಕ್ಷ ಅವ್ರ ಹೆಂಡತಿ ಬರಲ್ಲ, ಗಂಡ ಬಂದು ವ್ಯವಹಾರ ಮಾಡ್ತಾನೆ. ಮಾತಾಡ್ತಾರೆ, ಪಂಚಾಯತಿ ಒಳಗಡೆ ಗಂಡ ಕೂತ್ಕೋತಾನೆ, ಅವ್ರು ಏನು ಹೇಳ್ತಾರೆ ಅದನ್ನೇ ಡೈರೆಕ್ಷನ್ಸ್ ಮಾಡ್ತಾರೆ.